ಬೆಂಗಳೂರಿನಲ್ಲಿ ಕಾವೇರ್ತಾ ಇದೆ ಹನುಮ ಧ್ವಜದ ಕಿಚ್ಚು. ಬಿಜೆಪಿ ನಾಯಕರ ಹೋರಾಟ. ಡಿಸಿಎಂ ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡ್ಕೊಂಡು ದೊಡ್ಡ ಮಟ್ಟದ ಹೈ ಡ್ರಾಮಾ ಮಾಡಿದ್ರು ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ಆಗಿದೆ. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ರೋಡಿಗಿಳಿದು ಹೋರಾಟ ಮಾಡೋದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ರು. ಆದ್ರೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿಲ್ಲ. ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ದೃಶ್ಯದಲ್ಲೂ ನಾವು ಗಮನಿಸ್ತಾ ಇರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಹಿಡ್ಕೊಂಡು ಬಿಜೆಪಿ ಕಾರ್ಯಕರ್ತರು ಹೈ ಡ್ರಾಮಾಗೆ ಸಾಕ್ಷಿಯಾಗಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸ್ಪೋರ್ಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಹನುಮ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಸ್ವರೂಪ ಇನ್ನು ಕೂಡ ಹೋರಾಟ ಮುಂದುವರಿಸುತ್ತಿದ್ದಾರಾ ಅಥವಾ ಹತೋಟಿಗೆ ತಂದಿದ್ದಾರಾ ಪೊಲೀಸರು ಪ್ರತಿಭಟನೆಯನ್ನ? ಹೇಗೆ? ಎಷ್ಟು ಶ್ರುತಿ, ಏನು ಮಂಡ್ಯದ ಕೆರೆಗೋಡಿಯಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿಯ ನಾಯಕರು ಇವತ್ತು ಸರ್ಕಾರದ ವಿರುದ್ಧ ಮುಗಿಬಿದ್ದಿರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಇವತ್ತು ಮೈಸೂರು ಬ್ಯಾಂಕ್ ಸರ್ಕಲ್ ಏನಿದೆ, ಬೆಂಗಳೂರಿನ ಪ್ರಮುಖ ಸರ್ಕಲ್, ಇಲ್ಲಿ ಇವತ್ತು ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಸ್ಥಳದಲ್ಲಿ ನಾವೀಗ ಮೈಸೂರು ಬ್ಯಾಂಕ್ನ ಸರ್ಕಲ್ನ ಈ ಪ್ರತಿಭಟನಾ ಸ್ಥಳದಲ್ಲೇ ಇದ್ದೇವೆ. ಇಲ್ಲಿ ಈ ಪ್ರತಿಭಟನಾ ಸ್ಥಳದಲ್ಲಿ ಇನ್ನೂ ಕೂಡ ಬಿಗುವಿನ ವಾತಾವರಣ ಇದ್ರೂ ಕೂಡ ಆದರೆ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಪೊಲೀಸರು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಆದರೆ ಸುಮಾರು ಆರೋಶೋಕ್ ಸೇರಿದಂತೆ ಪ್ರಮುಖ ನಾಯಕರ ನೇತೃತ್ವದಲ್ಲಿ ನಡೆಯಬೇಕಿದ್ದಂಥ ಪ್ರತಿಭಟನೆ ಕೆಲವು ಸೀಮಿತ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಆದ್ರೂ ಜಿಲ್ಲಾಧಿಕಾರಿಗಳ ಕಚೇರಿ ಏನಿದೆ ಸಮೀಪನೇ, ಆ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡುವಂಥದ್ದು, ಹಾಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಒಂದು ಪ್ಲಾನಿಂಗನ್ನು ಹಾಕ್ಕೊಂಡಿದ್ರು ಬಿಜೆಪಿ ಕಾರ್ಯಕರ್ತರು ಹಾಗೆ ನಾಯಕರು. ಆದರೆ ಆ ಒಂದು ಅವರ ಪ್ಲಾನಿಂಗ್ ಇವತ್ತು ಫ್ಲಾಪ್ ಆಗಿರ್ತಕ್ಕಂಥದ್ದು. ಅಂದರೆ ಪೊಲೀಸ್ನವರು ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಧಿಕಾರಿಯ ಕಚೇರಿಗೆ ಮುತ್ತಿಗೆ ಹಾಕೋದನ್ನು ತಪ್ಪಿಸಿ ಅವರನ್ನು ಇಲ್ಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರನ್ನು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಮೂಲಕ ಎಲ್ಲೋ ಒಂದು ಕಡೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ, ಅಂದರೆ ಇವತ್ತು ಕೇವಲ ಒಂದೇ ದಿನಕ್ಕೆ ಮಾತ್ರ ಸೀಮಿತ ಅಲ್ಲ ಇವತ್ತಿನ ಹೋರಾಟ, ಇದನ್ನು ರಾಜ್ಯಾದ್ಯಂತ ಮತ್ತು ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಹೋರಾಟವನ್ನು ವಿಸ್ತರಿಸ್ತೇವೆ ಅನ್ನೋ ಮೂಲಕ ಹೋರಾಟಗಾರರು ಪ್ರತಿಭಟನೆಯ ವೇದಿಕೆಯಲ್ಲೇ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಓಕೆ ಬೆಂಗಳೂರಿನಲ್ಲಿರುವಂತಹ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಅದನ್ನ ವಿಜುವಲ್ಸ್ ಅನ್ನ ಕೂಡ ನಾವು ನೋಡ್ತಾ ಇದೀವಿ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ದಂಗಲ್ ಜೋರಾಗಿರುವ ಹಿನ್ನೆಲೆಯಲ್ಲಿ ಮೈಸೂರು ಬ್ಯಾಂಕ್ ವೃತ್ತದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಅವರಿಗೆ, ಸಿದ್ದರಾಮಯ್ಯನವರ ಫೋಟೋಗಳಿಗೆ ಆ ಫೋಟೋಗಳನ್ನ ತೋರಿಸ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಅದಕ್ಕೆ ಪ್ರತಿಭಟನೆ ಮಾಡಿ ಹೊಡಿತಾ ಇದ್ರು ಆ ಫೋಟೋಗಳಿಗೆ. ಏನ್ ಫ್ಲಾಗ್ಗಳನ್ನ ಇಟ್ಕೊಂಡಿದ್ರು ಅದಕ್ಕೆ ಹೊಡಿತಾ ಇದ್ರು. ಆ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಈ ಒಂದು ಆಗ್ತಾ ಇರುವಂತದ್ದು ಪ್ರತಿಭಟನೆ. ಇದೀಗ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಕಾರಣ ಈಗಾಗಲೇ ನೋಡ್ತಾ ಇದ್ವಿ, ಮಂಡ್ಯದ ಕೆರೆಗೋಡಿನಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯದ ಮೂಲೆಯಲ್ಲೂ ಕೂಡ ಕರೆ ಕೊಟ್ಟಿರುವಂತದ್ದು. ಎಲ್ಲ ಜಿಲ್ಲಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಆರ್ ಅಶೋಕ್. ಈ ಹಿನ್ನೆಲೆಯಲ್ಲಿ ಮೈಸೂರು ಹಾಗೆ ಮೈಸೂರು ಬ್ಯಾಂಕ್ ವೃತ್ತ ಹಾಗೆ ಬೆಂಗಳೂರಿನಲ್ಲೂ ಕೂಡ
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಪ್ರತಿಭಟನೆ ಕಾವು ಯಾವ ರೀತಿಯಾಗಿ ಜೋರಾಗ್ತಾ ಇರುವಂತದ್ದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ, ಸದ್ಯ ಏನಾಗ್ತಾ ಇದೆ? ನಿಕೇಶ್, ಏನು ಮಂಡ್ಯದ ಕೆರಗೋಡಿಯಲ್ಲಿ ಹನುಮಾನ ಧ್ವಜವನ್ನ ಇಳಿಸಿದ ಪ್ರಕರಣ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ಹಿಂದೂ ಕಾರ್ಯಕರ್ತರು ಈಗ ಸರ್ಕಾರದ ವಿರುದ್ಧ ಮುಗಿಬಿದ್ದಿರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ರು. ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ CK ರಾಮಮೂರ್ತಿ ಏನಿದ್ರು ಜಯನಗರ ಶಾಸಕರು, ಹಾಗೆ ನಿನ್ನೆ ಬೆಂಗಳೂರು ನಗರ ಬಿಜೆಪಿ ಅಧ್ಯಕ್ಷರಾದಂತಹ ಹರೀಶ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತು. ಈ ಪ್ರತಿಭಟನೆ ವೇಳೆ ಅವರ ಒಂದು ಏನು ಪ್ಲಾನಿಂಗ್ ಏನಿತ್ತು ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮನವಿ ಕೊಡುವಂಥದ್ದು ಮತ್ತೆ ಮುತ್ತಿಗೆ ಹಾಕುವಂತಹ ಒಂದು ಪ್ಲಾನ್ ನಲ್ಲಿದ್ರು. ಆದ್ರೆ ಆ ಪ್ಲಾನ್ ಅನ್ನ ಇವತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಪೊಲೀಸರು ವಿಫಲಗೊಳಿಸಿರ್ತಕ್ಕಂಥದ್ದು. ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಭದ್ರತೆಯನ್ನು ಕೈಗೊಂಡಂತಹ ಪೊಲೀಸರು ಯಾವಾಗ ಅವರು ಪ್ರತಿಭಟನೆ ತಾರಕಕ್ಕೆ ಇರ್ತಾ ಇತ್ತು ಆಗ್ಲೇ ಎಚ್ಚೆತ್ಕೊಂಡು ಕೂಡಲೇ ಅವರನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಸುಮಾರು 3 ಬಸ್ಗಳಲ್ಲಿ ಈಗಾಗಲೇ ಸುರೇಶ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಮ್ಮ ಪ್ರತಿನಿಧಿ, ಮತ್ತೆ ನಾನು ಸಂಪರ್ಕ ಮಾಡ್ತೇನೆ. ಸುರೇಶ್, ಈಗಾಗಲೇ ಯಾರೆಲ್ಲ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಸಂಪರ್ಕ ಕಟ್ಟಾಗಿದೆ, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಈಗಾಗಲೇ ನೋಡ್ತಾ ಇದ್ವಿ ಅಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಶಾಸಕ CK ರಾಮಮೂರ್ತಿ ಹಾಗೆ MLC ತೇಜಸ್ವಿ ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಹರೀಶ್ ಕೂಡ ಭಾಗಿಯಾಗಿರುವಂತದ್ದು. ಬೆಂಗಳೂರಿನಲ್ಲೂ ಕೂಡ ಧ್ವಜ ದಂಗಲ್ ಏರ್ಪಟ್ಟಿರುವಂತದ್ದು. ಮಂಡ್ಯದಲ್ಲಿ ಯಾವ ರೀತಿಯಾಗಿ ಕೆರಗೋಡ್ನಲ್ಲಿ ಧ್ವಜ ದಂಗಲ್ ಪ್ರತಿಭಟನೆ ಸಾಕ್ಷಿಯಾಗಿತ್ತು. ಸೊ ಈಗ ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹೋಗ್ತಾ ಇದ್ದಾರೆ, ಹಾಗೆ ಬಿಜೆಪಿಯ ಅನೇಕ ಮುಖಂಡರು ಕೂಡ ಅಲ್ಲಿ ಪ್ರತಿಭಟನೆ ಸಾಕ್ಷಿ ಆಗ್ತಾ ಇರುವಂತದ್ದು. ಹಾಗೆ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇರುವಂತದ್ದು. 5 ಜನ ಇನ್ಸ್ಪೆಕ್ಟರ್ ನಿಯೋಜನೆಗೊಂಡ್ರು, ಆದ್ರೂ ಕೂಡ ಈ ಪ್ರತಿಭಟನೆ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಎಲ್ಲರನ್ನೂ ಕೂಡ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸ್ನವರು. ಈಗಾಗಲೇ ಗಮನಿಸ್ತಾ ಇರ್ಬೋದು, ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ